ಅಧಿಕಾರಿ ನಿವೃತ್ತಿ ಆಗೋದಕ್ಕೆ ನಿಂತಿದ್ದು ಬರೀ 4 ದಿನ. ಅಷ್ಟೊತ್ತಿಗೆದಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಪೊಲೀಸರಿಂದ ದಾಳಿಯಾಗಿದೆ. ಕಲಬುರಗಿ RDPR ಇಲಾಖೆಯ ಡಬಲ್ ಮಲ್ಲಿಕಾರ್ಜುನಿಗೆ ಆಘಾತ. ಈ ಮಲ್ಲಿಕಾರ್ಜುನ್ ಅಲಿಪುರ ಮನೆಯ ಕದ ತಟ್ಟಿದ್ದು ಲೋಕಾಯುಕ್ತ ಅಧಿಕಾರಿಗಳು. ಕಲಬುರಗಿಯಲ್ಲಿನ ಕಚೇರಿ ಹಾಗೂ ಬೆಂಗಳೂರಿನ ಮನೆಯ ಮೇಲೂ ಕೂಡ ದಾಳಿಯಾಗಿದೆ. ಲೋಕ SP BK ಉಮೇಶ್, DYSP ಗೀತಾ ನೇತೃತ್ವದಲ್ಲಿ ಈ ದಾಳಿಯಾಗಿದೆ. ಸೊ ಈಗಾಗಲೇ ಅಧಿಕಾರಿಯ ಮನೆಯಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳ ಪರಿಶೀಲನೆಯೂ ಕೂಡ ಆಗ್ತಾ ಇದೆ. ಇನ್ನು ಅಧಿಕಾರಿಯ ದಾಳಿಯಿಂದ ಬೆಚ್ಚಿ ಬಿದ್ದಂಥ ಅಧಿಕಾರಿ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ಪ್ರದರ್ಶನಕ್ಕೆ ಇಡಬೇಕಾಗಿ ಬರುತ್ತೆ. ಈಗಾಗಲೇ ನಿವಾಸ ಜೊತೆಗೆ ಅವರ ನಿವಾಸದಲ್ಲಿರ್ತಕ್ಕಂಥ ಎಲ್ಲ ಅಧಿಕೃತವಾದಂತಹ ದಾಖಲೆ, ಇನ್ನು ಅವರೇನಾದರೂ ಸಂಗ್ರಹಿಸಿಟ್ಟಿದ್ದಾರೆ ಎಂದು ಹೇಳಲಾಗ್ತಿರುವಂತಹ ಚಿನ್ನಾಭರಣ ಎಲ್ಲವೂ ಕೂಡ ಪರಿಶೀಲನೆಗೆ ಒಳಪಡುತ್ತೆ. 4 ದಿನಗಳಲ್ಲಿ ನಿವೃತ್ತಿಯಾಗಲಿದ್ದಂಥ ಅಧಿಕಾರಿಗೆ ಲೋಕಾಯುಕ್ತ ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಪೊಲೀಸರಿಂದ ದಾಳಿಯಾಗಿದೆ. ಇನ್ನು 4 ದಿವಸ ಕಳೆದಿದ್ದಿದ್ರೆ ಬಹುಶಃ ಅವರು ನಿವೃತ್ತಿ ಆಗ್ತಾ ಇದ್ರು. ಅಷ್ಟೊತ್ತಿಗೆದಾಗಲೇ ಲೋಕಾಯುಕ್ತ ಪೊಲೀಸರು ಅವರ ಮನೆಯ ಕದವನ್ನು ತಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಶಾಕ್. ಲೋಕಾಯುಕ್ತ SP BK ಉಮೇಶ್, DYSP ಗೀತಾ ಬೇನಾಳ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ. 4 ದಿನಗಳಲ್ಲಿ ನಿವೃತ್ತಿಯಾಗಲಿದ್ದಂತಹ ಅಧಿಕಾರಿಗೆ ಲೋಕಾಯುಕ್ತ ಭಯಾನಕ ಶಾಕ್ ಕೊಟ್ಟಿದೆ. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಪೊಲೀಸರಿಂದ ದಾಳಿ. ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಕಲಬುರಗಿ RDPR ಇಲಾಖೆಯ ಡಬಲ್ ಮಲ್ಲಿಕಾರ್ಜುನ್ಗೆ ಆಘಾತ, ಲೋಕಾಘಾತ. ಡಬಲ್ ಮಲ್ಲಿಕಾರ್ಜುನ್ ಅಲಿಪುರ ಅವರ ನಿವಾಸದ ಮನೆಯ ಕದ ತಟ್ಟಿದ ಲೋಕಾಯುಕ್ತರು. ಕಲಬುರಗಿಯಲ್ಲಿರ್ತಕ್ಕಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಲೋಕಾಯುಕ್ತರು ಈಗಾಗಲೇ ನಿವಾಸದ ಒಳಗೆ ಎಲ್ಲ ತರಹದ ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಇನ್ನು ಸಂಬಂಧಪಟ್ಟಂತಹ ದಾಖಲೆ, ಸಂಬಂಧಪಟ್ಟಂತಹ ವಿವರ ಎಲ್ಲವನ್ನು ಕೂಡ ಲೋಕ ಅಧಿಕಾರಿಗಳು ಅವರ ಆದಾಯದ ಮೂಲ, ಅವರ ಇನ್ಕಮ್ ಸೋರ್ಸ್ ಎಲ್ಲವನ್ನು ಕೂಡ ಕೆದಕ್ತಾರೆ. ಪ್ರತಿಯೊಂದಕ್ಕೂ ಸಮರ್ಥವಾದಂಥ ಉತ್ತರ, ಸಮರ್ಥವಾದಂತಹ ದಾಖಲೆ, ಸ್ಪಷ್ಟತೆಗಳನ್ನು ಕೊಡದೆ ಹೊರತು ಲೋಕಾಯುಕ್ತ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಭೀಮಪ್ಪ ಈಗ ಫೋನ್ ಸಂಪರ್ಕದಲ್ಲಿ. ಭೀಮಪ್ಪ, ಇನ್ನೇನು 4 ದಿನ ಕಳೆದಿದ್ದರೆ ಬಹುಶಃ ಅವರು ನಿವೃತ್ತಿ ಆಗ್ತಾ ಇದ್ರು. ಅಷ್ಟೊತ್ತಿಗೆದಾಗಲೇ ಲೋಕಾಯುಕ್ತರು ದಾಳಿಯನ್ನ ಮಾಡಿದ್ದಾರೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಹೌದು ಸಾಯಿಲ್, ಏನಂದ್ರೆ ಕಲಬುರಗಿಯಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ, ಲೋಕಾಯುಕ್ತ ಅಧಿಕಾರಿಗಳಿಗೆ ಶಾಕ್ ನೀಡಿರ್ತಕ್ಕಂಥದ್ದು. ಏನಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಕಲಬುರಗಿ ನಗರದ 2 ಕಡೆ ಅಂದ್ರೆ ಒಬ್ಬ PDO ಮತ್ತು ಇನ್ನೊಬ್ರು ಡಬಲ್ ಮನೆ ಮೇಲೆ ಏನಂದ್ರೆ ರೇಡ್ ಮಾಡಿರ್ತಕ್ಕಂಥದ್ದು. ಕಲಬುರಗಿ ನಗರದ ಅಂದ್ರೆ ಸೇಡಂ ರಸ್ತೆಯಲ್ಲಿ ಇರ್ತಕ್ಕಂಥ PDO ರಾಮಚಂದ್ರ ಅವರ ಮನೆ ಮೇಲೆ ಮತ್ತು ನಗರದಲ್ಲಿ ಅಂದ್ರೆ RDPR ಡಬಲ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರ ಮನೆ ಮೇಲೆ ಇಂದು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥದ್ದು. ಏನಂದ್ರೆ ಮಲ್ಲಿಕಾರ್ಜುನ್ ಅವರು ಇನ್ನೊಂದು ಏನಂದ್ರೆ 4 ದಿನದಲ್ಲಿ ರಿಟೈರ್ಡ್ ಆಗ್ತಿದ್ರು. ಈಗ ಲೋಕಾಯುಕ್ತ ಅಧಿಕಾರಿಗಳು ಅವರಿಗೆ ಶಾಕ್ ನೀಡಿರ್ತಕ್ಕಂಥದ್ದು. ಅವರು ಬೆಂಗಳೂರಿನಲ್ಲಿ ಇರ್ತಕ್ಕಂಥ 2 ಮನೆಗಳು ಮತ್ತು ಕಲಬುರಗಿಯಲ್ಲಿ ಅವರ ಕಚೇರಿ ಮತ್ತು ಮನೆಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಇನ್ನು PDO ಕೂಡ ಏನಂದ್ರೆ PDO ವಿಡಿಯೋನಲ್ಲಿ ನೋಡ್ಬೋದು, ಒಂದು ಭವ್ಯ ಬಂಗಲೆ ಹೊಂದಿರ್ತಕ್ಕಂಥದ್ದು. ಬಹುತೇಕ ಏನಂದ್ರೆ ಪಂಚಾಯತ್ ಅಲ್ಲಿ ಇರ್ತಕ್ಕಂಥ ಹಣವನ್ನೆಲ್ಲ ಏನಂದ್ರೆ ತನ್ನ ಮನೆಗೆ ತೆಗೆದುಕೊಂಡು ಬಂದಿರ್ತಕ್ಕಂಥದ್ದು. ಅಷ್ಟು ದೊಡ್ಡ ಬಂಗಲೆ, ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳತಕ್ಕಂಥ ಅದು ಬಂಗಲೆ ಆಗಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ PDO ಏನಂದ್ರೆ ರಾಮಚಂದ್ರ ಕೂಡ ಏನಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಮತ್ತು ಸಣ್ಣೂರಿನಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಕಚೇರಿ ಕೂಡ ಏನಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ನೆಲೆಯಲ್ಲಿ ಬೆಳಗ್ಗೆ ಏನಂದ್ರೆ 6 ಗಂಟೆಯಿಂದಲೇ ಏನಂದ್ರೆ 2 ಕಡೆ ಅಂದ್ರೆ ಈಗ RDPR ಡಬಲ್ ಮನೆ ಮತ್ತು PDO ಮನೆ ಮೇಲೆ ಇನ್ನೂ ಕೂಡ ಏನಂದ್ರೆ ಸರ್ಚ್ ಮುಂದುವರಿಸಿದ್ದಾರೆ. ಸಾಯಿಲ್, ಥ್ಯಾಂಕ್ ಯು ಭೀಮಪ್ಪ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತರ ಆಘಾತಕ್ಕೆ ಅಥವಾ ಲೋಕಾಘಾತ, ಇದೊಂಥರ ಇನ್ನೇನು 4 ದಿನಗಳಲ್ಲಿ ನಿವೃತ್ತಿ ಪಡಬೇಕಾದಂತಹ ಅಧಿಕಾರಿ ಸೊ ಲೋಕಾಯುಕ್ತರ ಶಾಕಿಗೆ ಒಳಗಾಗಿದ್ದಾರೆ. ಈಗಾಗಲೇ ಪರಿಶೀಲನೆಯೂ ಕೂಡ ಮುಂದುವರೆದಿದೆ. ಫಸ್ಟ್ ಮನೆಯಲ್ಲಿರೋ ವ್ಯಾಲ್ಯೂಬಲ್ಸು, ಕ್ಯಾಶು, ಗೋಲ್ಡ್ ಎಲ್ಲ ಮೊಬೈಲ್ ತೋರಿಸ್ತಿದ್ದೀವಿ. ಮನೆ ಯಾವ ಥರ ಇದೆ ವಿಡಿಯೋ ಮಾಡ್ತಿದ್ದಾರೆ. ವಿಡಿಯೋ ಬಂದಿರೋ ಅಂದರೆ
ಗೊತ್ತಾಗುತ್ತಲ್ಲ ಅದು ಹೇಳ್ಬಿಟ್ಟು ಕ್ಲಿಯರ್ ಪ್ಲಾನ್ ಆಯ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.